ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಕಿಚನ್ ಕ್ಲೀನ್ ಮಾಡೋದ್ರಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕಿಚನಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದೆ, ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎವ್ರಿ ಡೇ ವಿಡಿಯೋನ ಶೇರ್ ಮಾಡ್ಕೋಬೇಕು, ನಂದು ಡೈಲಿ ರುಟೀನ್ನ ಹೇಗಿದೆ ಅಂತ ಅಂದ್ಬಿಟ್ಟು ವಿಡಿಯೋನ ಹಾಕಬೇಕು ಅಂತ ಅಂದ್ಕೊತೀನಿ. ವಿಡಿಯೋನ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ, ಬಟ್ ಎಡಿಟಿಂಗ್ ಮಾಡಿಕೊಂಡು ಅಪ್ಲೋಡ್ ಮಾಡೋಷ್ಟು ನನಗೆ ಟೈಮೇ ಸಾಕಾಗಲ್ಲ. ಈ ಪಾಪು ನೋಡ್ಕೊಳ್ಳೋದು ಅಂಡ್ ಮನೆ ಕೆಲಸ ಈ ಥರದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಆ್ಯಂಡ್ ಪಾಪುಗೆ ಸ್ನಾನ ಮಾಡಿಸೋದು, ಅದಕ್ಕೆ ಫುಡ್ ಇವಾಗೆಲ್ಲ ಊಟ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಊಟ ಎಲ್ಲ ತಿನ್ನಿಸ್ತಾ ಇರ್ತೀನಿ. ಸ್ನಾನ ಮಾಡಿಸಿ ಮಲಗಿಸೋದು, ಪಾಪು ಬಟ್ಟೆ ವಾಶ್ ಮಾಡೋದು, ಇದೇ ಥರ ಕೆಲಸ ಹೋಗ್ಬಿಡುತ್ತೆ. ಆ್ಯಂಡ್ ಇದ್ರ ಮಧ್ಯೆ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದುಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈ ರೀತಿ ಇರುತ್ತೆ ನನಗೆ ಡೈಲಿ ವ್ಲಾಗ್ನ ಅಂತೂ ಶೇರ್ ಮಾಡ್ಕೊಳಕ್ಕಾಗ್ತಾನಿಲ್ಲ. ಬಟ್ ನಾನು ಆದಷ್ಟು ಟ್ರೈ ಮಾಡಿ ವೀಡಿಯೋಸ್ನ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ವೀಡಿಯೋಸ್ ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಇವತ್ತು ಒಂದೊಳ್ಳೆ ರೆಸಿಪಿನ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಫಿಶ್ ತವಾ ಫ್ರೈನ ಮಾಡ್ಕೊಂಡಿದ್ದೆ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹೊರಗಡೆ ನಾವು ಔಟ್ಸೈಡಲ್ಲೆಲ್ಲ ಸಿಗುತ್ತೆ ನೋಡಿ, ಆ ಥರ ಅದಕ್ಕಿಂತನೂ ರುಚಿಯಾಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ಫಿಶ್ ಕಬಾಬು ಕೂಡ ಮಾಡ್ಕೊಂಡಿದ್ದೆ. ಇಲ್ಲಿ ಫಿಶ್ ತವಾ ಫ್ರೈ ಮಾಡೋದಕ್ಕೆ ನಾನು ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ತೊಗೊಂಡು ಆ್ಯಂಡ್ ಪುದೀನ ಸೊಪ್ಪನ್ನು ಅಷ್ಟೇ ವಾಶ್ ಮಾಡಿಬಿಟ್ಟು ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ನಾನು ಬೆಳ್ಳುಳ್ಳಿ ಹಾಗೆ 1 ಇಂಚಷ್ಟು ಶುಂಠಿನ ತೊಗೊಂಡು ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಒಂದು 6 ಇಂದ 7 ಎಲೆಯಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೋಬೇಕು. ಹಾಗೆ 1 ಸ್ಪೂನ್ ಆಗೋಷ್ಟು ನಾನು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಖಾರ ಇದೆಯಾ ಇಲ್ವಾ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ, ಓಕೆನಾ. ಬಟ್ ಈ ಫಿಶ್ ತವಾ ಫ್ರೈಗೆಲ್ಲ ಏನು ಗೊತ್ತಾ, ಸ್ವಲ್ಪ ಖಾರ ಸ್ಪೈಸಿಯಾಗಿದ್ರೇ ತುಂಬಾ ಟೇಸ್ಟು. ಆ್ಯಂಡ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪು ಮತ್ತು ಖಾರ ಇದಕ್ಕೆ ಸ್ವಲ್ಪ ಜಾಸ್ತಿ ಇರಬೇಕು. ಏನಕ್ಕೆ ಅಂತಂದರೆ ಆಮೇಲೆ ನಾವು ಫಿಶ್ನ ಬೇಯಿಸಾದ್ಮೇಲೆ ಸಪ್ಪೆ ಅನ್ನೋ ಫೀಲ್ ಆಗಿಬಿಡುತ್ತೆ. ಫಸ್ಟು ಸ್ವಲ್ಪ ಈಗ ನಾನು ಏನು ಗ್ರೀನ್ ಮಸಾಲ ತೋರಿಸ್ದೆ ಇದನ್ನು ಒಂದು ಸಲ ಅಪ್ಲೈ ಮಾಡ್ತಿದ್ದೀನಿ ಫಿಶ್ಗೆ. ಒಂದು ಕೋಟಿಂಗ್ ಥರ ಈ ರೀತಿ ಮಾಡ್ಕೊಂಡ್ಬಿಡೋಣ. ಎಲ್ಲ ಫಿಶ್ಗೂ ಅಪ್ಲೈ ಮಾಡಾದಮೇಲೆ ಇನ್ನೂ ಸ್ವಲ್ಪ ಖಾರ ಇರುತ್ತಲ್ವ, ಅದೇ ಗ್ರೀನ್ ಕಲರ್ ಖಾರಾಗೆ ನಾನು ಇವಾಗ ಸ್ವಲ್ಪ ಕಾರ್ನ್ಫ್ಲೋರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ದೆನ್ ಮತ್ತೆ ಅದನ್ನು ಅಪ್ಲೈ ಮಾಡ್ತಿದ್ದೀನಿ ಫಿಶ್ಗೆ. ಇದು ಸೆಕೆಂಡ್ ಟೈಮ್ ಕೋಟಿಂಗ್ ಆಗುತ್ತೆ. ಈ ರೀತಿ ಅಪ್ಲೈ ಮಾಡೋದ್ರಿಂದ ಫಿಶ್ಗೆ ಉಪ್ಪು ಖಾರ ಎಲ್ಲ ತುಂಬ ಪರ್ಫೆಕ್ಟಾಗಿ ಇಳಿದಿರುತ್ತೆ. ಆ್ಯಂಡ್ ಈ ಥರ ಒಳಗಡೆಗೂ ಕೂಡ ಹಚ್ಚಬೇಕು. ಖಾರ ಏನು ಗೊತ್ತಾ, ಇದು ಹಸಿ ಅನ್ನೋ ಥರ ಸ್ಮೆಲ್ ಆ ಥರ ಬರೋದಿಲ್ಲ. ಇದು ಬೇಯಿಸ್ಕೊಂಡು ಆದ್ಮೇಲೂ ಅಷ್ಟೇ ತಿನ್ನೋದಕ್ಕೆ ಇದ್ರ ಜೊತೆಗೆ ಎಕ್ಸ್ಟ್ರಾ ಗ್ರೀನ್ ಚಟ್ನಿ ಬರುತ್ತಲ್ಲ, ಅದ್ರ ನೆಸೆಸಿಟಿನೇ ಇಲ್ಲ, ಹಾಗೆ ಕೂಡ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಎಲ್ಲ ಕಡೆಗೂ ಫಿಶ್ಗೆ ಇದನ್ನು ನೀಟಾಗಿ ಅಪ್ಲೈ ಮಾಡಬೇಕು. ಅಲ್ಲಿ ಸೆಂಟ್ರಲ್ಲೆಲ್ಲ ಹೋಲ್ ಥರ ಮಾಡಿರ್ತಾರೆ ನೋಡಿ, ಅದಕ್ಕೂ ಅಪ್ಲೈ ಮಾಡಿ ಫಿಶ್ ಒಳಗಡೆನೂ ಕೂಡ ಅಪ್ಲೈ ಮಾಡಿಬಿಟ್ಟು ಇದನ್ನು ಇಟ್ಕೋಬೇಕು. ಈ ಅಪ್ಲೈ ಮಾಡಿ ಇಟ್ಕೊಂಡ್ಬಿಟ್ಟು ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಇದನ್ನು ಯೂಸ್ ಮಾಡಿ, ಅಂದರೆ ಬೇಯಿಸ್ಕೋಬೋದು. ಮಿನಿಮಮ್ 1 ಅವರ್ ಆದರೂ ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಈಗ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಇವಾಗ ಫಿಶ್ದು ಕಬಾಬ್ ಮಾಡೋದಕ್ಕೆ ಒಂದು ಪಾತ್ರೆನ ತೊಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಫಿಶ್ದು ಕಬಾಬ್ ಪೌಡರ್ ಬರುತ್ತಲ್ವ, ಅದನ್ನು ಹಾಕ್ಕೊತಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಸೇಮ್ ಕಾರ್ನ್ಫ್ಲೋರ್ನ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ಸೀರಿಯಸ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇದಕ್ಕೆ ನಾನು ಮೊಟ್ಟೆನ ಯೂಸ್ ಮಾಡ್ತಾ ಇಲ್ಲ, ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ನ ಹಾಕ್ಕೊಂಡು ಈ ರೀತಿ ಇದು ಒಂದು ಸ್ವಲ್ಪ ಗಂಟಾಗದೇ ಇರೋ ರೀತಿ ಇದನ್ನು ನಾವು ಕಲಿಸ್ಕೊಳ್ಬೇಕು. ಅದಾದಮೇಲೆ ನಾವು ವಾಶ್ ಮಾಡಿರೋ ಫಿಶ್ ಅಂತೂ ಮಿಸ್ ಮಾಡದೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡೇ ವಾಶ್ ಮಾಡಬೇಕು. ಹಂಗೆ ವಾಶ್ ಮಾಡೋಕ್ಕೆ ಹೋಗಬೇಡಿ. ಹಂಗೆ ವಾಶ್ ಮಾಡಿದ್ರೆ ಫಿಶಲ್ಲಿರೋ ಸ್ಮೆಲ್ಲು ಹೋಗೋದೇ ಇಲ್ಲ. ಆ ಸ್ಮೆಲ್ ಜಾಸ್ತಿ ಇತ್ತು ಅಂದರೆ ತಿನ್ನೋದಕ್ಕೆ ಆಗೋದೇ ಇಲ್ಲ. ನೀಟಾಗಿ ಅರಿಶಿನ ಆ್ಯಂಡ್ ಉಪ್ಪು ಹಾಕ್ಕೊಂಡೇ ವಾಶ್ ಮಾಡಬೇಕು. ಈ ರೀತಿ ವಾಶ್ ಮಾಡಿಬಿಟ್ಟು ಆಮೇಲೆ ಕಲಿಸ್ಕೋಬೇಕು. ಆ್ಯಂಡ್ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಟೇಸ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಕ್ರಿಸ್ಪಿಯಾಗೂ ಕೂಡ ಕಬಾಬು ಬಂದಿರುತ್ತೆ. ಇವಾಗ ಕಲಸಾಯಿತು. ಇದನ್ನು ಕೂಡ ಮ್ಯಾರಿನೇಟ್ ಆಗೋದಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ಇದನ್ನೆಲ್ಲನೂ ಒಂದು 3 o'clock ಹಂಗೆ ಕಲಸಿಟ್ಬಿಟ್ಟು ಸಂಜೆ ಮಾಡ್ಕೊತಾ ಇದ್ದೀನಿ. ಇವಾಗ ಫಿಶ್ಶು ತವಾ ಫ್ರೈ ಮಾಡ್ತಾಯಿದ್ದೀನಿ. ಒಂದು ತವಾನ ಬಿಸಿಗೆ ಇಟ್ಬಿಟ್ಟು ಅದಕ್ಕೆ ಆಯಿಲ್ನ ಹಾಕ್ಕೊಂಡಿದ್ದೆ. ಆಯಿಲ್ ಹಾಕ್ಕೊಂಡು ನಾವು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ ಫಿಶ್ಶು, ಗ್ರೀನ್ ಮಸಾಲ ಹಚ್ಬಿಟ್ಟು ಆ ಫಿಶನ್ನು ಇವಾಗ ತವಾ ಮೇಲೆ ಹಾಕ್ಬಿಟ್ಟು ಇದ್ರ ಮೇಲೆ ಸುತ್ತ ಆಯಿಲ್ನ ಹಾಕಬೇಕು. ಇಲ್ಲಾಂತಂದರೆ ಫಿಶ್ಶು ಬೇಗ ಸೀದೋಗೋ ಥರ ಆಗಿಬಿಡುತ್ತೆ. ಆಯಿಲ್ ಹಾಕ್ಬಿಟ್ಟು ಇದನ್ನು 2 ಸೈಡು ನೀಟಾಗಿ ಬೇಯಿಸ್ಕೋಬೇಕು. ಫಿಶ್ನ ನಾವು ತವಾ ಮೇಲೆ ಹಾಕಿ ಬೇಯಿಸೋಕ್ಕಾಗ್ತೀವಲ್ವ, ಆವಾಗ ಪ್ಲೇಟಲ್ಲಿ ಇರುತ್ತೆ ನೋಡಿ ಮಸಾಲೆ ಅಂಟ್ಕೊಂಡಿರುತ್ತಲ್ಲ, ಅದನ್ನು ಕೂಡ ಫಿಶ್ ಮೇಲ್ಗಡೆನೇ ಹಚ್ಬಿಟ್ಟು ಬೇಯಿಸ್ಕೊಳ್ಳಿ. ಆ್ಯಂಡ್ ಇದ್ರ ಜೊತೆಗೆ ಹಸಿ ಕರಿಬೇವನ್ನು ಕೂಡ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರೋ ಫಿಶ್ ತವಾ ಫ್ರೈ ರೆಡಿ ಆಗಿಬಿಡುತ್ತೆ. ಸೀರಿಯಸ್ಲಿ ನೀವು ನಂಬಲ್ಲ ಎಷ್ಟು ಟೇಸ್ಟಿಯಾಗಿತ್ತು ಅಂತ ಅಂದ್ಬಿಟ್ಟು. ಚೆನ್ನಾಗಿ ನಾನು ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಸ್ಪೈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಇತ್ತು ಫಿಶ್ ತವಾ ಫ್ರೈ ಅಂತೂ.
ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗಿಬಿಟ್ಟಿತ್ತು ಅಂದರೆ ನನಗೂ ಕೂಡ ತುಂಬ ಇಷ್ಟ ಆಯಿತು ಫಿಶ್ಶು. ನಾನು ಸ್ವಲ್ಪ ಸ್ಮೆಲ್ಲೆಲ್ಲ ಬಂದರೆ ತಿನ್ನೋದು ಕಡಿಮೆ, ಬಟ್ ಅವತ್ತು ಯಾವುದೇ ರೀತಿ ಸ್ಮೆಲ್ ಅಂತಲೂ ಅನಿಸಿಲ್ಲ ಆ್ಯಂಡ್ ಅಷ್ಟೇ ಟೇಸ್ಟಿಯಾಗಿ ಕೂಡ ಇತ್ತು. ಆ್ಯಂಡ್ ಒಂದು ಸೈಡಲ್ಲಿ ನಾನು ಕಬಾಬ್ನ ಬೇಯಿಸ್ಕೊತಿದ್ದೀನಿ. ಕಬಾಬ್ಗೂ ಅಷ್ಟೇ ಆಯಿಲ್ನ ಒಂದು ಪಾತ್ರೆಗೆ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಅದು ಆಯಿಲ್ ಬಿಸಿ ಆದಮೇಲೆ ನಾವು ಒಂದೊಂದೇ ಪೀಸಸ್ನ ಹಾಕ್ಕೊಂಡು ಎರಡು ಸೈಡು ಕಬಾಬ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನೆಲ್ಲ ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ. ಏನಕ್ಕೆ ಅಂತಂದರೆ ನಿಧಾನವಾಗಿ ಚೆನ್ನಾಗಿ ಕುಕ್ ಆಗುತ್ತೆ. ಫಿಶ್ ತವಾ ಫ್ರೈನೂ ಅಷ್ಟೇ ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡ್ಬಿಟ್ರೆ ಬೇಗ ಮೇಲ್ಗಡೆ ಸೀದೋಗೋ ಥರ ಆಗಿಬಿಡುತ್ತೆ, ಒಂದು ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗಿರಲ್ಲ. ಇವಾಗ ಇಲ್ಲಿ ಕಬಾಬು ಕೂಡ ರೆಡಿ ಆಯಿತು. ತುಂಬಾ ಕ್ರಿಸ್ಪಿ ಆ್ಯಂಡ್ ಜ್ಯೂಸಿಯಾಗಿ ಕಬಾಬ್ ಇತ್ತು ಆ್ಯಂಡ್ ಅಷ್ಟೇ ಟೇಸ್ಟಿಯಾಗೂ ಕೂಡ ಇತ್ತು. ಆ್ಯಂಡ್ ಫಿಶ್ ತವಾ ಫ್ರೈ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು. ನಾನು ಇದನ್ನು ಗ್ರೀನ್ ಮಸಾಲೆ ಜೊತೆಗೆ ಸ್ವಲ್ಪ ತಿಂದೆ, ಬಟ್ ಅದಕ್ಕಿಂತನೂ ನಾರ್ಮಲಾಗಿ ತಿನ್ನೋದಕ್ಕೇ ಸಖತ್ತಾಗಿತ್ತು. ತುಂಬಾ ಸ್ಪೈಸಿ ಆ್ಯಂಡ್ ಟೇಸ್ಟ್ ಸಖತ್ತಾಗಿತ್ತು. ಒಮ್ಮೆ ಟ್ರೈ ಮಾಡಿ, ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸಿಂಪಲ್ ಮಸಾಲೆನೇ ಹಾಕಿದ್ರೂ ಅಷ್ಟೇ ಟೇಸ್ಟಾಗಿತ್ತು. ಕೆಲವೊಂದು ಸಲ ಏನು ಗೊತ್ತಾ, ಮಸಾಲೆ ಜಾಸ್ತಿ ಆಗಿಬಿಟ್ಟಿರುತ್ತೆ, ಟೇಸ್ಟ್ ಕಡಿಮೆ ಆಗುತ್ತೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ. ಆ್ಯಂಡ್ ಕಬಾಬು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಪಾಪು ಜೊತೆಗೆ ಸ್ವಲ್ಪ ಆಟ ಆಡ್ತಾಯಿದ್ವಿ. ನನ್ನ ಮಗ ಅಂತೂ ಈ ರೀತಿ ಮಾಡ್ತಾರೆ, ಡ್ಯಾನ್ಸ್ ಮಾಡಿ ಅಂದರೆ ಸಾಕು ಈ ರೀತಿ ಕೈ ಕಾಲೆಲ್ಲ ಶೇಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತಾರೆ. ತುಂಬಾ ಖುಷಿಯಾಗುತ್ತೆ ಇವ್ರ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಂತೂ. ಅವ್ರದ್ದು ವಿಡಿಯೋನ ಹಾಕ್ತೀನಿ ನೋಡಿ. ಮಾಡಿ 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 ಹೊಡೀರಿ ಕಾಲು, ಹೊಡೀರಿ ಕಾಲು. ಹೊಡೀರಿ ಕಾಲು. ತುಂಬ ಹೊತ್ತಿಂದ ಡ್ಯಾನ್ಸ್ ಮಾಡ್ತಾಯಿದ್ರು. ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಫೋನ್ ತೆಕ್ಕೊಂಡಿದ ತಕ್ಷಣವೇ ತುಂಬ ಅಲರ್ಟ್ ಆಗಿಬಿಡ್ತಾರೆ. ಇವಾಗ ನನ್ನನ್ನು ಮಾತಾಡಿಸ್ತಿರೋದು ಹ್ಞೂ ಅಂತ ಅಂದ್ಕೊಂಡು ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಅಮ್ಮ, ಅವ್ವ, ಅಜ್ಜಿ ಅಂತೆಲ್ಲ ಕರಿತಿರ್ತಾರೆ. ಖುಷಿಯಾಗುತ್ತೆ. ಮಕ್ಕಳು ಇಷ್ಟು ಬೇಗ ದೊಡ್ಡವರಾಗ್ಬಿಟ್ರಲ್ಲ ಅಂತಲೂ ಅನ್ನಿಸ್ತಿರುತ್ತೆ. ಇನ್ನೂ ನನಗೆ ಇವಾಗ ಡೆಲಿವರಿ ಆಯಿತು ಅಂತೆಲ್ಲ ನಾನು ಆ ದಿನಾನ ನೆನ್ಪು ಮಾಡ್ಕೊತಾ ಇರ್ತೀನಿ. ಬಟ್ ಆಗಲೇ ಇಷ್ಟು ಬೇಗ ದೊಡ್ಡವರಾಗ್ಬಿಟ್ರಲ್ಲ ಅಂತ ಅನ್ನಿಸ್ತಿರುತ್ತೆ ಇವರಲ್ಲಿ ಆಗಿರೋ ಚೇಂಜಸ್ಗಳನ್ನ ನೋಡ್ತಾ ಇದ್ದರೆ. ತುಂಬಾ ಖುಷಿಯಾಗುತ್ತೆ ಇವ್ರ ಜೊತೆ ಇರೋದ್ರಂತೂ. ನನಗೆ ಎಷ್ಟೋ ನೋವುಗಳನ್ನೆಲ್ಲ ನಾನು ನನ್ನ ಮಗನಿಂದ ಮರೆಯೋದಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಏನಾರ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೈಟ್ ನಾನು ಊಟ ಎಲ್ಲ ಮುಗಿಸ್ಕೊಂಡು ಎಲೆಡಿಕೆ ಹಾಕ್ಕೊಂಡು ಡೇನ ಏನು ಮಾಡ್ತಿದ್ದೀನಿ. ಇದು ಅಭ್ಯಾಸ ಇದೆ ನನಗೆ. ಅಂದರೆ ಮನೆಯಲ್ಲಿ ನಮ್ಮ ತಾತ ಎಲ್ಲ ನಮ್ಮ ಅಜ್ಜಿ ಎಲ್ಲ ಎಲೆಡಿಕೆ ಹಾಕ್ಕೊತಿದ್ರು. ಆವಾಗ ಅವ್ರು ಹಾಕೊಳ್ಳುವಾಗ ನಮಗೂ ಸ್ವಲ್ಪ ಕೊಡ್ತಾಯಿದ್ರು, ಹಂಗಾಗಿ ಪ್ರಾಕ್ಟೀಸ್ ಇದೆ. ಆ್ಯಂಡ್ ನಮ್ಮದು ಮೆಚೂರ್ಡ್ ಆಗಿರೋ ಟೈಮಲ್ಲಿ ನನಗೆ ನಮ್ಮಮ್ಮ ಎಲ್ಲ ತಿನ್ನಿಸ್ತಿದ್ರು ಬಾಣಂತನ ಅಂತ ಅಂದ್ಬಿಟ್ಟು. ಸೊ ನಾನ್ ವೆಜ್ ಮಾಡಿದಾಗೆಲ್ಲ ಆವಾಗಲೂ ಹಾಕ್ಕೊತಿದ್ದೆ. ಆ್ಯಂಡ್ ಈಗಲೂ ಬಾಣಂತನ ಟೈಮಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಯಾವಾಗಾದರೂ ಒಂದೊಂದ್ಸಲ ಹಾಕ್ಕೊಳ್ತೀನಿ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.